ಟ್ಯಾಟೂ ಹಾಕಿಸ್ಕೊಂಡ್ರೆ ಗವರ್ಮೆಂಟ್ ಕೆಲಸ ಸಿಗೋದಿಲ್ಲ. ಇದು ನಿಜಾನಾ? ರೀಸೆಂಟ್ ಆಗಿ ಡೆಲ್ಲಿ ಹೈಕೋರ್ಟ್ ಕೊಟ್ಟಂತ ಜಡ್ಜ್ಮೆಂಟ್ SSC ಅಂಡ್ ಅದರ್ಸ್ ವರ್ಸಸ್ ದೀಪಕ್ ಯಾದವ್ ಕೇಸಲ್ಲಿ. ದೀಪಕ್ ಯಾದವ್ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಗೆ ಅಪಿಯರ್ ಆಗಿ ಅವರು ಎಕ್ಸಾಮ್ ಸೆಲೆಕ್ಟ್ ಸಹ ಆಗ್ತಾರೆ. ಬಟ್ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಅವರ ಕೈ ಮೇಲಿದ್ದಂತ ಒಂದು ಟ್ಯಾಟೂ ಇಂದ ಅವರನ್ನ ರಿಜೆಕ್ಟ್ ಮಾಡ್ಲಾರತ್ತೆ. ಬಟ್ ದೆನ್ ಅವ್ರು ಸ್ವಲ್ಪ ಟೈಮ್ ಅನ್ನ ಸೀಕ್ ಮಾಡ್ತಾರೆ. ಆ ಟ್ಯಾಟೂನ ಅವರು ಸರ್ಜರಿ ಮುಖಾಂತರ ಎರೇಸ್ ಮಾಡಿಸ್ಕೊಳ್ತಾರೆ. ಆದ್ರೂ ಸಹ ಅವರಿಗೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ನ ಈ ಸೆಲೆಕ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಬಿಕಾಸ್ ಅವರ ಟ್ಯಾಟೂನ ಸ್ಕಾರ್ ಇನ್ನು ಉಳ್ಕೊಂಡಿತ್ತು ಅಂತ. ಡೆಲ್ಲಿ ಹೈಕೋರ್ಟ್ ಇದನ್ನ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಡಿಸೈಡ್ ಮಾಡುತ್ತೆ. ದಟ್ ಸ್ಕಾರ್ ಅನ್ನೋದು ಯಾವುದೇ ಸರ್ಜರಿಯಿಂದ ಆಗಿರಬಹುದು ಅಥವಾ ನ್ಯಾಚುರಲ್ ಆಗಿನೂ ಸಹ ಬರುತ್ತೆ. ಬಟ್ ಈ ಕೇಸಲ್ಲಿ ಟ್ಯಾಟೂ ಇರೇಸ್ ಮಾಡಿಸಿದ ನಂತರ ಉಳ್ಕೊಂಡಿರುವಂತ ಸ್ಕಾರ್ಸ್ ಆದ ಕಾರಣ ಅದಕ್ಕೆ ಏನು ಮಾಡೋದಕ್ಕಾಗದೆ. ಸೊ ಹಾಗಾಗಿ ಈ ಎಕ್ಸಾಮ್ ಸೆಲೆಕ್ಷನ್ ಬೋರ್ಡ್ ಗೆ ಅವರು ನಿರ್ದೇಶನ ನೀಡ್ತಾರೆ ದಟ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ. ಸೊ ಯಾವುದೇ ಗವರ್ಮೆಂಟ್ ಎಕ್ಸಾಮ್ ನ ಗೈಡ್ ಲೈನ್ಸ್ ಅಲ್ಲಿ ಟ್ಯಾಟೂ ನ ಬಾರ್ ಮಾಡಿದರೆ, ಟ್ಯಾಟೂ ಇದ್ರೆ ನಿಮ್ಮ ಕೆಲಸ ಸಿಗೋದಿಲ್ಲ ಅಂತಂದಾಗ ನೀವು ಎಕ್ಸಾಮ್ ಪಾಸ್ ಆದ ನಂತರನೂ ಸಹ ನಿಮ್ಗೆ ಈ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಿಮ್ಮನ್ನ ಹೊರಗಿಡಬಹುದು, ನಿಮ್ಮ ಸೆಲೆಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಟ್ಯಾಟೂ ಏನು ದೊಡ್ಡ ವಿಷಯನಾ ಅಂತ ಅನಿಸಬಹುದು. ಬಟ್ ಇದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ನೀವು ಕೋರ್ಟ್ ಗೆ ಎಂಟರ್ ಆಗಿದ್ದೀರಿ, ಅಲ್ಲಿ ಕೂತಿರುವಂತ ನ್ಯಾಯಮೂರ್ತಿಗಳನ್ನ ನೋಡಿ ನಿಮಗೆ ನಂಬಿಕೆ ಮೂಡಬೇಕು ದಟ್ ನನಗೆ ಇವರು ನ್ಯಾಯ ಒದಗಿಸ್ತಾರೆ ಅಂತ. ಬಟ್ ಇಮ್ಯಾಜಿನ್ ಒಬ್ಬ ಜಡ್ಜ್ ನ ಚೇರ್ ಅಲ್ಲಿ ಕೂತ್ಕೊಂಡು ಅವರು ಮೈ ಮೇಲೆಲ್ಲ ಟ್ಯಾಟೂ ಹಾಕೊಂಡು ಕೂದಲೆಲ್ಲ ಕಲರ್ ಮಾಡ್ಕೊಂಡಿದ್ರೆ ಅವ್ರನ್ನ ನೋಡಿ ನಿಮಗೆ ಏನಾದ್ರೂ ಸೀರಿಯಸ್ನೆಸ್ ಬರತ್ತಾ ದಟ್ ಇವರು ನಮಗೆ ನ್ಯಾಯ ಒದಗಿಸಬಹುದು ಅಂತ?